ನಾವು ನಮ್ಮ ಕೈ ಏನೋ ಎಷ್ಟು ಇದೆಯೋ ಅದಕ್ಕಿಂತ ಮೀರಿ ನಾವು ನಿಮ್ಮೆಲ್ಲರ ಇದರಿಂದ ನಮ್ಮ ಶಾಸಕರು ಮತ್ತು ಸುರೇಶ್ ನಾವೆಲ್ಲ ಸೇರಿ ಉನ್ನತ ದರ್ಜೆಗೆ ಇಡೋದಕ್ಕೆ ಪ್ರಯತ್ನಗಳು ಮಾಡ್ತಾಯಿದ್ದೀವಿ, ಇನ್ನೂ ಜಾಸ್ತಿ ಮಾಡ್ತೀವಿ. ಸೊ ಹಂಗಾಗಿ ಈಗ ನಾನು ಕೊಟ್ಟಿರೋ ಇದರಲ್ಲೂ ಅಷ್ಟೇ ಈ KGF ಹಾಸ್ಪಿಟಲ್ನ ಒಂದು ಸ್ಮಾಲ್ ಇಶ್ಯೂನಲ್ಲಾದ್ರೂ ಕೆಳಗೆ ಬರೋದು ಅನ್ನೋಂಥ ಪ್ರಮೇಯ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಬಿಡೋದು ಇಲ್ಲ. ಪ್ರತಿಭಟನೆಗಳು ಬೇಡ ಅಂತ ಸಾಹೇಬ್ರು ಹೇಳ್ತಾರೆ. ಅಲ್ಲ ಸರ್, ಇದಕ್ಕೆ ಆಗುವಂಥ ಸ್ಟೇಟಸ್ ಅದನ್ನು ಕೊಡಿ, ಅದನ್ನು ನಾವು ಯಾಕೆ ಅಲ್ಲ ಬಂದರೆ ವಿಲ್ ಬಿ ವೆರಿ ಹ್ಯಾಪಿ. ಬೇರೆ ಆಗುತ್ತೆ ನಾವು ಕೇಳ್ತಿಲ್ಲ. ಡಿಸ್ಟ್ರಿಕ್ಟ್ ಅಂದ್ರೆ ಸಾಮಾನ್ಯವಾಗಿ ಆಗಲ್ಲ ಅಂತ ಯಾಕೆ ಹೇಳ್ತಪ್ಪ? ಯಾಕೆ ಹಾಕ್ಲಿಲ್ವ ಇಲ್ಲಿಗೆ? ಸ್ಪೆಷಲ್ ಇವೆಲ್ಲ ನಾವು ಮೀಟಿಂಗ್ಗಳು ಹೋಗ್ತೀರಾ, ಕೂತ್ಕೊಂತೀರಾ, ಬರ್ತೀರಾ, ಇನ್ನೇನು ನಾವು ಹೋಗಿದ್ದೆ ನೀವು ಲೋಕಲ್ ಅದು ಸಾಹೇಬರು ಕ್ಲಾರಿಫೈ ಮಾಡೋದು ಅಫಿಷಿಯಲ್ ಆರ್ಡ್ರು ನಾವು ಇದು ಡಿಸೋಬೇ ಮಾಡೋಕ್ಕಾಗಲ್ಲ, ಅದನ್ನು ವಾಪಸ್ ತಗೊಂತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ತಾವು ಎಲ್ಲರೂ ನಮಗೆ ಸಾಕಷ್ಟು ಕೊಟ್ಟರೆ ನಮ್ಮ ಸಾರ್ವಜನಿಕರಾಗಲಿ, ನಮ್ಮ KGF ಶಾಸಕರಾಗಲಿ, ನಮ್ಮ ಪತ್ರಕರ್ತ ಮಿತ್ರರಾಗಲಿ, ನಮ್ಮ ಎಲ್ಲ ಸೇರಿಕೊಂಡು ಒಂದು ಒಟ್ಟಿಗೆ ಸಾರಿ ನಾವು ಉಳಿಸ್ಕೊಳ್ಳೋಣ ಅಂತೇಳಿ ಹೋರಾಟ ಮಾಡಿದ್ರಿ. ಸೊ ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ. ಸೊ ನಮ್ಮ DHO ಸರ್ ಬಂದು ನಮ್ಮ ಆಯಿತು ಇದನ್ನು ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೊ ಅದನ್ನು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಿಸ್ಟೇಕ್ ಆಗಿದೆ ಆರ್ಡರ್ಸ್ನಲ್ಲಿ, ಸೊ ಇಲ್ಲಿ ಕರೆಕ್ಷನ್ ಮಾಡಿ ಅಪ್ಗ್ರೇಡ್ ಮಾಡಿ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಟ್ಲೀಸ್ಟ್ ನಮಗೆ ಇದು ಮಾಡೋಣ. ಡಿಸ್ಟ್ರಿಕ್ಟ್ ಮಾಡಬೇಕು ಸರ್. ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಸೊ ಹಂಗಾಗಿ ಅವ್ರ ಜೊತೆ ನಾವು ಇರ್ತೀವಿ. ಯಾಕಂದರೆ ನಾವು ಸಾರ್ವಜನಿಕರ ನಾವು ಗೌರ್ಮೆಂಟ್ ಸರ್ವೆಂಟ್ಸ್, ವಿ ಶುಡ್ ವರ್ಕ್ ಫಾರ್ ದ ಪಬ್ಲಿಕ್. ಸೊ ಹಂಗಾಗಿ ನಮ್ಮ DHO ಸರ್ ಜೊತೆ ನಾವು ನಿಂತ್ಕೊಂಡು ನಾವೆಲ್ಲ ಸಹ ನಿಂತ್ಕೊಂಡು ಮುಂದಕ್ಕೆ ನಮ್ಮ ಆಸ್ಪತ್ರೆಗೆ ಏನೇನು ಬರಬೇಕು ಸವಲತ್ತುಗಳು ಅದನ್ನೆಲ್ಲ ನಾವು ಮುಂದೆ ನಿಂತ್ಕೊಂಡು ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡೋಣ. ಅದೇ ರೀತಿ ನಾವು ಮುಂಚೆ ನಮ್ಮ DHO ಸರ್ ಇದಕ್ಕೆ ಮುಂಚೆನೂ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಹಾಸ್ಪಿಟಲ್ನ ವಿಷಯದಲ್ಲಿ, ಸ್ಟಾಫ್ ವಿಷಯದಲ್ಲಿ. ಬಟ್ ಇದೊಂದು ಸಣ್ಣ ಪ್ರಾಬ್ಲಮಿಂದ ಇದು ಸ್ವಲ್ಪ ರಿಪೇರ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಮರೆತು ನಾವು ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಏನಾಗುತ್ತೆ ನಮ್ಮ DHO ಸರ್ ಮತ್ತು ನಾವು ಡಿಸ್ಟ್ರಿಕ್ಟ್ ಸರ್ಜನ್ಸು ಮತ್ತು ನಾವೆಲ್ಲರೂ ಸರ್ ಒಗ್ಗಟ್ಟಾಗಿ ನಮ್ಮ KGF ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಒಂದು ಹಿತದೃಷ್ಟಿನಲ್ಲಿ ಒಂದೇ ಒಂದು ಧ್ಯೇಯ ಇಟ್ಕೊಂಡು ನಾವೆಲ್ಲ ಹೋರಾಟ ಮಾಡಿ ನಮ್ಮ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಲೆವೆಲ್ ತೊಗೊಂಡೋಗೋಣ ಅಂತ ಹೇಳ್ತಾ ನಾನು ಸರ್ಗೆ ಬಂದಿಷ್ಟು ತಮ್ಮ ಜೊತೆ ಎಲ್ಲ ಮಾತಾಡಿದ್ದಕ್ಕೆ ಅವ್ರಿಗೆ ನಾನು ನನ್ನ ಮತ್ತು ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸ್ಟಾಫ್ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಅದೇ ರೀತಿ ತಾವು ಸಹ ಇಷ್ಟೊಂದು ಕಾಳಜಿ ವಹಿಸಿ ತಾವು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಂದು ಸಹ ಪತ್ರಕರ್ತರು ತಾವು ಇಷ್ಟೆಲ್ಲ ಕಾಳಜಿ ವಹಿಸಿ ನಮ್ಮ ಆಸ್ಪತ್ರೆ ಚೆನ್ನಾಗಿರಲಿ, ನಮ್ಮ ಜನ ಚೆನ್ನಾಗಿ. ಯಾಕಂದರೆ ನೀವೆಲ್ಲ ನೋಡಿದ್ದೆ, ನೀವೆಲ್ಲ ಲೋಕಲೈಟ್ಸು. ನಾನು 10 ವರ್ಷ ಆಗಿದೆ ಬಂದು. ಸೊ ಇಲ್ಲಿ ಬಡವರು ಯಾವ ರೀತಿ ಬಡವರ ಜನಸಂಖ್ಯೆ ಇದೆ, ಯಾವ ರೀತಿ ಕಷ್ಟ ಬೀಳ್ತಾರೆ ಪಾಪ. ಡೈಲಿ ಟ್ರಾವೆಲರ್ಸ್ ಎಷ್ಟು ಜನ, ಒಂದು 23,000 ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ. ಅವ್ರ ಕಷ್ಟ ಎಲ್ಲ ನೀವು ನೋಡಿದ್ದೀರಿ, ನಾನು ನೋಡಿದ್ದೀವಿ. ಸೊ ಅವ್ರ ಕಷ್ಟನ ನೋಡಿ ನೀವು ಇದನ್ನು ಬಿಡಬಾರ್ದು, ಕೈ ಬಿಡಬಾರ್ದು ಅಂತ ಹೇಳಿ ಪಣ ತೊಟ್ಟು ನೀವೆಲ್ಲ ನಮ್ಮ ಜೊತೆ ತಾವೆಲ್ಲ ಪತ್ರಕರ್ತ ಮಿತ್ರರಾಗಲಿ, ಸಾರ್ವಜನಿಕರಾಗಲಿ, ನಮ್ಮ ಶಾಸಕರಾಗಲಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜೊತೆ ನಿಂತ್ಕೊಂಡ್ರಿ. ಸೊ ಇದಕ್ಕೆಲ್ಲ ನನ್ನ ತುಂಬ ಹೃದಯದ ನನ್ನ ಪರವಾಗಿ, ನಮ್ಮ ಆಸ್ಪತ್ರೆ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ, ನಮ್ಮ ಸಾರ್ವಜನಿಕರ ಪರವಾಗಿ, ನಮ್ಮ KGF ಪರವಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಹಂಗಾಗಿ ಒನ್ಸ್ ಫಾರ್ ಆಲ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ನಮಸ್ಕಾರ ಸರ್. ಇನ್ನೊಂದು ಲಾಸ್ಟು ಸರ್ ಪ್ಲೀಸ್ ಸರ್, ನೀವು ಇವ್ರಿಗೊಂದು ಫೋನ್ ಮಾಡಿ ಸರ್. ಅಗ್ರಿ ಅದನ್ನು ಬಿಟ್ಟು ಸರ್ ನೀವು ಮಾತಾಡ್ಕೊಳ್ಳಿ ಸರ್. ಏನು ಇಲ್ಲ ಸರ್, ಇನ್ನೂ ಅಂಡರ್ ಪ್ರೋಸೆಸ್ ಸರ್. ಅದು ಇವ್ರು ಸುಮಾರು ಜನ ನೋಟಿಸಲ್ಲಿ ಕೊಟ್ಟು ಅವ್ರಿಗೊಂದು ನೋಟಿಸ್ ಕೊಟ್ಟು ಮತ್ತು ಇವ್ರಿಗೂ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಏನು ಕ್ಲಾರಿಫಿಕೇಶನ್ ಏನಿದೆ, ನೀವು ಬೀಂಗ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟು ನಿಮ್ಮ ಪ್ರೋಸೆಸ್ ಅಲ್ಲಿ ಇರೋರ್ಗೆ ಒಂದು ಟೆಂಡರ್ ಆಗೋಗುತ್ತೆ ಸರ್. ಬೇರೆಯವರು ಕನ್ಫರ್ಮ್ ಮಾಡ್ತಾರೆ. ಇಲ್ಲ ಅವ್ನು ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಇಫ್ ಇಟ್ ಈಸ್ ಪ್ರೂವ್ಡ್ ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಟು ಬ್ಲಾಕ್ ಲಿಸ್ಟ್ ಇಟ್. ಅಬ್ಸಲ್ಯೂಟ್ಲಿ ನೋ ಡೌಟ್. ಬ್ಲಾಕ್ ಲಿಸ್ಟ್ ಮಾಡಿ ಇಡೀ ಊಟ ಕೊಡಬೇಕು ಸರ್. ಯಾವಾಗಲೂ ಕೊಟ್ರಿ ಸರ್. ಸೊ ನಾವು ಪರವಾಗಿ ನಿಮ್ಮೆಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮ್ಮ KGF ಆಗಿ ಇಷ್ಟು ಮಾಡಿಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸರ್. ಸೆಕೆಂಡ್ ಪಾಯಿಂಟು, ನಮ್ಮಲ್ಲಿ ARV ಇಂಜೆಕ್ಷನ್ಸು ಮುಂಚೆ ಶಾರ್ಟೇಜ್ ಬರ್ತಾ ಇತ್ತು, ಅವನ್ನ ಪರ್ಚೇಸ್ ಸಹ ಮಾಡಿದ್ದೀವಿ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಒಂದು 15-20 ದಿವಸದಿಂದ ಸಾಕಷ್ಟು ಸರ್ಕಾರದಿಂದ ಬರ್ತಾ ಇದೆ. ಸೊ ಮುಂಚೆ ನಮ್ಗೆ ಹತ್ತತ್ರ ಒಂದು ಪ್ರತಿ ತಿಂಗಳು ನಮಗೆ 500ರಿಂದ 600 ಈ ಥರ ನಾಯಿ ಕಡಿತಗಳು ಪ್ರಕರಣಗಳು ಬರ್ತಾ ಇದೆ. ನಾನು ಈ ವಿಷಯವಾಗಿ DC ಅವ್ರ ಹತ್ರನೂ ಪ್ರಸ್ತಾಪ ಮಾಡಿದ್ದೀನಿ. ಸೊ ಹಂಗಾಗಿ ನಾಯಿ ಕಡಿತದ ಬಗ್ಗೆ ಸ್ವಲ್ಪ ಏನಿದು ಅದನ್ನು ನಾಯಿಗಳನ್ನ ನಿರ್ಮೂಲನೆ ಮಾಡೋದಕ್ಕಾಗಲಿ, ಅದನ್ನು ಕಡಿಮೆ ಮಾಡೋದಕ್ಕಾಗಲಿ ಪಾಪ್ಯುಲೇಷನ್, ಅದಕ್ಕೆ ನಮ್ಮ CMCನ ಕ್ರಮ ಕೈಗೊಳ್ಳಬೇಕು ಮತ್ತು ಬೇರೆ ಅಧಿಕಾರಿಗಳು ಸಹ ಕ್ರಮ ಕೈಗೊಳ್ಳಬೇಕು.
ಆಮೇಲೆ ನಮ್ಮಲ್ಲಿ ಆ್ಯಂಬುಲೆನ್ಸ್ನಲ್ಲಿ 108 ಆ್ಯಂಬುಲೆನ್ಸ್ ಅಂತ ಒಂದಿರುತ್ತೆ. 108 ಆ್ಯಂಬುಲೆನ್ಸು ಇಟ್ ಕಮ್ಸ್ ಅಂಡರ್ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ನನ್ನ ವ್ಯಾಪ್ತಿ ಏನಿದ್ರು ಹಾಸ್ಪಿಟಲ್ ಒಳಗಡೆ ಬರುತ್ತೆ. ಸೊ ಹಂಗಾಗಿ ಅದು ಸರ್ ವ್ಯಾಪ್ತಿಗೆ ಬರುತ್ತೆ. ನಾನು ಸಾಕಷ್ಟು 108 ಆ್ಯಂಬುಲೆನ್ಸ್ ನಮ್ಮ KGFನಲ್ಲಿ ಇಲ್ಲ. ಅದನ್ನು ನಾವು ನಮ್ಮ ಸ್ಟೇಟ್ನಲ್ಲಿ ಬರೆದು ಅದನ್ನು ತರಿಸ್ಕೊಳ್ಳೋಕ್ಕೆ ಸಾಹೇಬ್ರಿಗೆ ಬರೆದಿದ್ದೀನಿ. ಸಾಹೇಬ್ರ ಪ್ರೋಸೆಸ್ಸಲ್ಲಿದ್ದಾರೆ. ಆಮೇಲೆ ನಮ್ಮಲ್ಲಿ 3 ಆ್ಯಂಬುಲೆನ್ಸಸ್ ರನ್ನಿಂಗಲ್ಲಿದೆ. ಒಂದು ಮೇಡಮ್ MLA ಮೇಡಮ್ ಹೇಳ್ತೀನಿ, ಅದು ಮುಗಿಸ್ತೀನಿ. 3 ಆ್ಯಂಬುಲೆನ್ಸ್ ಅಂದರೆ ಹೇಳ್ತೀನಿ. ಒಂದು MLA ಮೇಡಮ್ ಅಲ್ಲ, ಅದನ್ನ ಡ್ರೈವರ್ ಶಾಸಕರು ಅವ್ರು ತಮ್ಮ ಅನುದಾನದಲ್ಲಿ ಕೊಟ್ಟಿದ್ರು. ಇನ್ನೊಂದು ಸರ್ಕಾರ ಕೊಟ್ಟಿದ್ದು. ಒಂದು ನಗುಮುಗ ಆ್ಯಂಬುಲೆನ್ಸ್ ಅಂತ ಮುಂಚೆಯಿಂದನೂ ಇದೆ. ಸೊ ಈ 3 ಆ್ಯಂಬುಲೆನ್ಸ್ಗೂ ನಮ್ಮ ಜನರಲ್ ಹಾಸ್ಪಿಟಲ್ ಡ್ರೈವರ್ಸ್ ಒಂದೇ ಪೋಸ್ಟ್ ಇರೋದು. ಸೊ ಆ ಪೋಸ್ಟ್ನಲ್ಲಿ ಒಂದು ಪೋಸ್ಟಲ್ಲಿ ಯಾರೂ ಇಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ, ನಾನು 3 ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಆಗಿರೋದ್ರಿಂದ NHM ಡ್ರೈವರ್ಸ್ನ ನಮ್ಮ ಮೆಟರ್ನಿಟಿನಲ್ಲಿ ಡ್ರೈವರ್ಸ್ ಯೂಸ್ ಮಾಡಿಕೊಂಡು ನಮ್ಮ ED ಹಾಸ್ಪಿಟಲ್ ಡ್ರೈವರ್ಸ್ನ ಹಾಕೊಂಡು ನಾವು ಪ್ರೆಸೆಂಟ್ಲಿ 3 ಹಾಸ್ಪಿಟಲ್ಗೂ ED ಹಾಸ್ಪಿಟಲ್ಗೆ ಮತ್ತು ಜನರಲ್ ಹಾಸ್ಪಿಟಲ್ಗೆ ಮತ್ತು ವುಮನ್ ಆ್ಯಂಡ್ ಚಿಲ್ಡ್ರನ್ಗೆ ಯಾವುದೂ ತೊಂದರೆ ಆಗದ ರೀತಿಯಲ್ಲಿ ಶಿಫ್ಟ್ ವೈಸ್ನಲ್ಲಿ ನಾವು 3 ಆ್ಯಂಬುಲೆನ್ಸ್ನ ರನ್ ಮಾಡಿ ಯಶಸ್ವಿಯಾಗಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಚಾರ್ಜ್ ಮಾಡ್ತೀರಾ ಸರ್ ಆಂಬುಲೆನ್ಸ್ಗೆ? ಹೇಳ್ತೀನಿ ಸರ್. ಆ್ಯಂಬುಲೆನ್ಸ್ಗೆ CMಗೆ ಇದು HM ಬಂದಿದ್ದಾಗ BPL ಕಾರ್ಡ್ಗೆ ಕಂಪ್ಲೀಟ್ ಫ್ರೀ ಮಾಡ್ತೀವಿ. ಕೋಲಾರ್ಗೆ 700 ರುಪೀಸ್ ಒಂದು ಟ್ರಿಪ್ಗೆ. ಆಮೇಲೆ ಬೆಂಗಳೂರಿಗೆ 2000 ರೂಪಾಯಿ. ಇದು ಸರ್ಕಾರದಿಂದ ಬಂದಿರೋ ಆದೇಶನೇ. ಇದನ್ನು ನಾವು ರಸೀದಿ ಕೊಡ್ತೀವಿ. ಇದು ರಸೀದಿ ಯಾವುದೇ ಪೇಷಂಟ್ಸ್ ಕೊಟ್ಟರು ಸಹ ಅವ್ರು ರಸೀದಿ ಇಸ್ಕೋಬೇಕಾಗುತ್ತೆ. ನಾವು ಹಾಸ್ಪಿಟ್ಲಿಂದ ಡೈರೆಕ್ಟ್ ನಮ್ಮ ARS ಫಂಡ್ಗೆ ಹೋಗುತ್ತೆ. ಇದು ಗೌರ್ಮೆಂಟ್ ಫಿಕ್ಸ್ ಮಾಡುವಂಥ ಫೀಸಸ್. ಸೊ ಹಂಗಾಗಿ ಗ್ರೂಪ್ ಡಿಸು ಸಹ ನಮ್ಮಲ್ಲಿ 54 ಪೋಸ್ಟ್ ಇದೆ. ಅದರಲ್ಲಿ 3 ಜನ ಮಾತ್ರ ರೆಗ್ಯುಲರ್ ಗ್ರೂಪ್ ಡಿಸ್ ಇದ್ದಾರೆ. ಬಟ್ ಹಂಗಂತ ನಾವು ಸರ್ಕಾರದಲ್ಲಿ ಏನಾಗಿದೆ, ಇದು ವೇಕೆನ್ಸಿ ಇರೋ ಪೋಸ್ಟ್ನ 75% ನೀವು ಔಟ್ಸೋರ್ಸ್ನಲ್ಲಿ ಟೆಂಡರ್ ಮುಖಾಂತರ ಫಿಲ್ ಮಾಡ್ಕೊಂಡು ಅಂತ ನಮ್ಗೆ ಪವರ್ಸ್ ಕೊಟ್ಟಿದ್ದಾರೆ. ಅದು ನನಗೆ ಪವರ್ಸ್ ಇದೆ. ಅದು ಟೆಂಡರ್ಸ್ ಮುಖಾಂತರ ನಾವು ಏನು 37 ಜನ ನಮ್ಮ ಹಾಸ್ಪಿಟಲ್ನಲ್ಲಿ 75% ಕೊಡುತ್ತೆ. ಸೊ 37 ಪ್ಲಸ್ 3 ಅಂತ ಹೇಳಿದ್ರೆ ಹತ್ತಿರ 40-50 ಪೋಸ್ಟು ನಮ್ಮ ಗ್ರೂಪ್ ಡಿಸು. ಅವ್ರದ್ದು ಅದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕಿನಲ್ಲಿ ಹಾಕಿ ಇಲ್ಲಿವರೆಗೂ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಪರೇಟ್ ಇದು THO ಆಫೀಸ್ ಅದು ಓದೋದು ಸರ್, ಅದು ಇದೆ. ಅದು ಬೇಡ ಸರ್. ಸೊ ಎಲ್ಲ ಆಗಿದೆ, ರೆವಿನ್ಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಗಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಒಂದು ಇದು ಕೊಟ್ಟರೆ ನಮಗೆ THO ಇನ್ಚಾರ್ಜ್ ಹಾಕೊಂಡಿಲ್ಲ ನಾನು ರೆಗ್ಯುಲರ್. ಇಲಾಖೆ ಇದೆ ಸರ್, ಇಲಾಖೆ. ಆಮೇಲೆ ನಾನು ಇನ್ನೂ ಒಂದು ಸುಮಾರು ಇಲಾಖೆಗಳು ಹಾಕಿದೆ. ಇಲ್ಲಿ ಬರೋ ತುಂಬ ಹೊಸ ತಾಲೂಕು ಸ್ಟೇಟಸ್ ಅಂತ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಬೇಕು, ತಾಲೂಕು ಆಫೀಸ್ ಇದು ಎಲ್ಲ ಬೇಕು. ನಮ್ಗೆ ಅದೆಲ್ಲ ಬೇಡ, ನಮ್ಗೆ ಆಲ್ರೆಡಿ ಇದೆ. ನಮ್ಗೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಏನೂ ಬೇಡ, ಅದಕ್ಕೇನು ಅಮೌಂಟು ಖರ್ಚಾಗಲ್ಲ. ನಮ್ಗೆ ಈವನ್ ವೆಹಿಕಲ್ ಎಲ್ಲ ಏನಕ್ಕೂ ಬೇಕಲ್ಲ, ಸ್ಟಾಫು ಇದ್ದಾರೆ. ನಮ್ಗೆ ಏನು ಇದು ಅಂದರೆ ಇದು ಡೆಸಿಗ್ನೇಷನ್ನು ಮತ್ತು ಹೆಡ್ ಆಫ್ ಅಕೌಂಟ್ ಕೊಟ್ಟು ಇದು ಮಾಡಿದ್ರೆ ಅದನ್ನು ಕೇಳಿದ್ದೀನಿ. ಈವನ್ನು 8 ಕೋಟಿ 7 ಕೋಟಿ ಎಲ್ಲ ಆಗುತ್ತೆ ಹೊಸ ತಾಲೂಕಿಗೆ ಇದು ಮಾಡಬೇಕಂತಂದರೆ ಅನ್ನೋದೇನೈತೆ. ನಮ್ಗೆ ಅದು ಬೇಡ, ಎಲ್ಲ ಇದೆ, ನಮಗೆ ಇದು ಕೊಡಿ ಅಂತಲೂ ಕೇಳಿದ್ದೀವಿ. ಎಲ್ಲಿಗೆ ಕಮಿಷನರ್ ನಾವು ಹೋಗಿಲ್ಲ. ನಾನು ಯಾಕೆ ಇದು ಹಾಕ್ತೀನಿ. ಈವನ್ DS ಇದು ಮಾಡುವಂತೂ ಹಾಕಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಇನ್ ಮುಂದೆ ನಾವು ಒಗ್ಗಟ್ಟಾಗಿರ್ತೀವಿ ಅಂತ. ಕ್ಲಾರಿಫೈ ಆಗಿಲ್ಲ. ಇಲ್ಲ. 29ನೇ ತಾರೀಕು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಅಕ್ಟೋಬರ್. ಇಲ್ಲಿಗೆ ಅಲ್ಲಿಗೆ ಹೋಗಿಲ್ಲ. ಅಲ್ಲಿಗೆ ನಾನೇ ಕಳಿಸ್ಲಿ. ಅಯ್ಯೋ, ನೀವು ಆಯುಕ್ತರಿಗೆ ಹಾಕಿರೋದು ಲೆಟರ್? ನೋ, ಆಯುಕ್ತರಿಂದ ಬಂದಿದ್ದನ್ನ ಒಂದು ಸರ್ಕ್ಯುಲರ್ ನಮ್ಮ ಕಡೆಯಿಂದ ಒಂದು ನಂದು ಡಿಸೋವೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೇನೆ ಬರ್ತು. ಅಲ್ಲಿಗೆ ನಾವು ಇದು ಕಮ್ಯುನಿಕೇಟ್ ಮಾಡ್ತೀವಿ, DS ಬೇಕು ಅಂತ. ಕೇಸ್ ಅಲ್ಲಿಗೆ ಹೋಗಿದ್ರೆ ಏನಾದ್ರು ಆಕ್ಷನ್ ಆಗಿದೆಯಾ ಅಂತ ಕೇಳೋಣ ಅಂತ. ಮುಂದೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಇನ್ನೊಂದು ನೋಡೋ, ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ ದಯವಿಟ್ಟು ನನಗೋಸ್ಕರ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇವರು ಇದ್ದಾರೆ, ಎಲ್ಲ ಇದ್ದಾರೆ. ಇವರು ಸುರೇಶ್ ನನಗೆ ಈಕ್ವಲ್ ಕೇಡರ್ ಆಫೀಸರು. ಒಗ್ಗಟ್ಟಿಲ್ಲ, ಏನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು 200% ಇಲ್ಲ. ಇದ್ದರೆ ಏನಾದರೂ ಕೇಳಿಬಿಡಿ. ಈ ಆದೇಶದ್ದು ಈವನ್ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೋ ಅದು ಹೋಗಿದ ತಕ್ಷಣ ಆ್ಯಕ್ಚುಲಿ ಸರ್ ಇದೇನೋ ಒಂದು ಹಿಂಗಿದೆ ಅಂತ ನಾನು ಹೇಳಿದ್ದರೆ ಆವಾಗಲೇ ಕಮಿಷನರ್ ಹತ್ರ ಹೋಗಿ ಕರೆಕ್ಟ್ ಮಾಡ್ತಾಯಿದ್ವಿ. ಬಟ್ ಒಗ್ಗಟ್ಟಿಲ್ಲ ಅನ್ಬೇಡಿ. ನಾನು ಇಡೀ ಕೋಲಾರ ಜಿಲ್ಲೆಗೆ ಬಂದು 12-13 ತಿಂಗಳಲ್ಲಿ ನಾನು ನಮ್ಮ ಸ್ಟಾಫ್ಗೆ ಸಾಧ್ಯವಾದಷ್ಟು ನಾನು ಏನೋ ಒಳ್ಳೆ ಇದು ಮಾಡ್ತೇನೆ ಹೊರತು ಯಾರ್ದೂ ಇದಿಲ್ಲ. ಎಸ್ಪೆಷಲಿ ಸುರೇಶ್ ಜೊತೆ ನಮ್ಗೇನಾದ್ರು ಈಗ ನೋಡು ಅವ್ರು ಹೇಳೋ ಪ್ರಕಾರ ಒಗ್ಗಟ್ಟು ಇರಲಿಲ್ಲ, ಈಗ ಒಗ್ಗಟ್ಟಿದ್ದೀವಿ ಅಂತಂದ್ರೆ ಈಗ ಒಗ್ಗಟ್ಟು ಇರ್ಲಿಲ್ವಾ ನಾವು? ಸರಿ ಹೋಗ್ಲೇ ಇದಾಯ್ತು. ಆಮೇಲೆ ಇನ್ನೊಂದು ಪತ್ರಕರ್ತರು ಯಾರು ಅವ್ರ ಸ್ವಂತಕ್ಕೆ ಫೋನ್ ಮಾಡಲ್ಲ. ಸಾರ್ವಜನಿಕ ಕೆಲಸಕ್ಕೆ ಫೋನ್ ಮಾಡಿದ್ರೆ ಫೋನ್ ತೆಗೀರಿ ಅಟ್ಲೀಸ್ಟ್. ಸರ್ ನಂದಿದೆ, ನೀವೇ ಫಸ್ಟ್ ಒಂದು ನಿಮಿಷ ಇದು ಹೇಳ್ಬಿಡ್ತೀನಿ ಅಣ್ಣ. ಇದು
ಅಲ್ಲಲ್ಲ ಇದು ನೋಡ್ಕೊಳ್ಳಿ. ಹೌದು, ಎಲ್ಲ ಗೊತ್ತಿದೆ, ಸುಮ್ಮನೆ ಸರ್. ಫೋನ್ ಮಾಡ್ತಾ ಇರ್ತೀರಿ. ನೋಡಿ, ಮೆಡಿಸಿನ್ಸ್ ವಿಷಯ ಸರ್ಕಾರದ ಮಟ್ಟದಲ್ಲಿ ಆಯಿತಾ, ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಲ್ಲಿಂದ ಹಿಡ್ಕೊಂಡು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಸಬ್ ಡಿಸ್ಟ್ರಿಕ್ಟ್ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಇದು ಕೊರತೆ ಅನ್ನುವಂಥ ಪ್ರಶ್ನೆ ಬರೆದಿದ್ದಂಗೆ ನಮಗೆ ಹೇಳಿದ್ದಾರೆ. ಉದಾಹರಣೆಗೆ ಬೆಂಗಳೂರಿಂದನೇ ಬರಬೇಕು ಅನ್ನೋದು ಒಂದು ಲಾಟ್, ಅದೇನಾದರೂ ಡಿಲೇ ಆಯಿತು ಅಂತಂತಂದರೆ ABRK ಅನ್ನೋದೊಂದು ಅಮೌಂಟ್ ಇದೆ, ನಮಗೆಲ್ಲ ಗೊತ್ತಿದ್ದರೆ ABRK ಲಕ್ಷಾಂತರ ಗಟ್ಟಲೆ ಅವರು ದುಡಿಮೆ ಮಾಡ್ಬೋದು, ಇಲ್ಲೇ ಜನರೇಟ್ ಮಾಡ್ಬೋದು. ಆ ಅಮೌಂಟನ್ನು ಈವನ್ ನನ್ನನ್ನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಖುದ್ದು ಅವರೇ ಎನಿ ಟೈಮ್ ಎನಿ ಮೆಡಿಸಿನ್ಸ್ ಎಲ್ಲನೂ ಅವರು ABRK ಅಮೌಂಟಲ್ಲಿ ಈವನ್ 1 ಲಕ್ಷ ರೂಪಾಯಿ ಅವ್ರಿಗೆ ಏನಾದರೂ ಕ್ಲೈಮ್ಸ್ ತಗೊಂಡ್ರೆ 30,000 ರೂಪಾಯಿ ಅವ್ರ ಸ್ಟಾಫಿಗೆ ಕೊಡಬೇಕು, 70,000 ರೂಪಾಯಿ ಅವ್ರ ಮೆಡಿಸಿನ್ಸು ಅದು ಇದು ಗೈಡ್ಲೈನ್ಸ್ ಪ್ರಕಾರ ಮಾಡ್ಕೊಬೋದು ವಿತೌಟ್ ಈವನ್ ನನಗೆ DHO ಹಿಂಗೆ ಇದು ಸಾರಿ ಇದು ಆಗ್ತಾಯಿದೆ ತಗೊಳ್ಳಲ್ಲ ಅಂತ ಹೇಳೋವಂಥ ಇದನ್ನು ಇದಿಲ್ಲ, ಡೈರೆಕ್ಟ್ ಅವ್ರು ಕೊಟ್ಟಿದ್ದಾರೆ ಗೌರ್ಮೆಂಟ್. ಸೊ ಹಾಗಾಗಿ ಯಾವುದೇ ಮೆಡಿಸಿನ್ ಅಂದರೆ ಅನ್ಲೆಸ್ ವೆರಿ ರೇರು ತುಂಬ ಇದಿರೋ ಅಂಥ ಮೆಡಿಸಿನ್ ಬಿಟ್ಟು ಯಾವುದೇ ಡಾಕ್ಟ್ರು ಸರ್ ಈ ಮೆಡಿಸಿನ್ ಇಲ್ಲ ನಮಗೆ ಸಪ್ಲೈ ಕೋಲಾರಿಂದ ಅಥವಾ ಬೆಂಗಳೂರಿಂದ ಆಗಲಿಲ್ಲ ಅಂತಂತಂದರೆ ಅದನ್ನು ಇವ್ರು ಕುಡಿಸಿ ಯಾವ್ದು ಬೇಕೋ ಇವರು ತಕ್ಕೊಡ್ಬೇಕು ಅಮೌಂಟಿಂದ ಬಿಟ್ಟು ಸಾರ್ವಜನಿಕರಿಗೆ ಮೆಡಿಸಿನ್ ಇಲ್ಲ ಅಂತ ಹೇಳೋವಂಥ ಪ್ರಶ್ನೆನೇ ಇಲ್ಲ, ಹಂಗೆ ಬರೋಂಗಿಲ್ಲ. ದಟ್ ಈಸ್ ಒಂದು ಕ್ಲಾರಿಫಿಕೇಷನ್. ಆಮೇಲೆ ಇದ್ರದ್ದು ಸರ್ 108 ಆಂಬುಲೆನ್ಸ್ ಅಂತ ಹೇಳಿದ್ವಿ. ಒಂದು ನಮ್ಮ ಜಿಲ್ಲೆಗೆ ಟೋಟಲು 20 ಆಂಬುಲೆನ್ಸು ಸ್ಯಾಂಕ್ಷನ್ ಆಗಿರೋದು ಸರ್. ಅದರಲ್ಲಿ ಇಲ್ಲೊಂದು ಪ್ಲೇಸ್ ಆಗಿದೆ, ಅದು ಇಂಜಿನ್ ಎಲ್ಲ ಹೊರಟೋಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 1.5-2 ವರ್ಷದಿಂದ ಇದಾಗಿತ್ತು. ನಾನು ಎಸ್ಕಲೇಟ್ ಮಾಡಿದ್ದೀನಿ. ಈಗ ಬೇಕಾದರೆ ನಾನು ಇನ್ನೊಂದು ಆಪ್ಷನ್ ಹೇಳಿದರು, ಇದಕ್ಕೆ ಬೇರೆ ಒಂದು ಆಂಬುಲೆನ್ಸ್ ಏನೇನಿದ್ರೆ ಇದಕ್ಕೆ ನಮಗೆ ಇದು ಕೊಡಿ, ಇದನ್ನೇ 108 ಥರ ಇದನ್ನು ರಿಪೇರಿ ಆಗೋ ಅಥವಾ ಹೊಸದು ಕೊಡೋವರೆಗೂ ಇದನ್ನೇ ನಮ್ಮಿದರಲ್ಲೇ 108 ಥರನೇ ರನ್ ಮಾಡ್ತೀವಿ ಅಂತಂತೂ ಒಂದು ಫ್ಲಾಗ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಈ 108 ಏನು ಇದಾಗಿದೆಯೋ ಗಾಡಿಗೆ ನಿಮ್ಗೆ 2 ಇದೆಯಲ್ಲ ಎಕ್ಸ್ಟ್ರಾ, ಇಲ್ಲ ಸರ್, 2 ಎಕ್ಸ್ಟ್ರಾ ಅಲ್ಲ 2 ಇದೆ. ಈ 108 ಆಂಬುಲೆನ್ಸ್ ಏನಿದೆಯಲ್ಲ ಈ ಎರಡೂ ಓಡಾಡ್ತಾ ಇದ್ದಾವಲ್ಲ, ಅದನ್ನು 108ಗೆ ಒಂದು ದಿವಸ ಸ್ವಲ್ಪ ದಿವಸ ಟ್ಯಾಗ್ ಮಾಡಿಬಿಟ್ರೆ ಅವರೇ ಫ್ಯೂಯಲ್ ಹಾಕ್ಸ್ತಾರೆ, ಅವರೇ ಡ್ರೈವರ್ಸ್ ಎಲ್ಲ ಮಾಡ್ಕೊಳ್ತಾರೆ, ಅನುಕೂಲ ಆಗುತ್ತೆ. ಅದು 2 ಆಂಬುಲೆನ್ಸ್ ಬೇಕೇ ಬೇಕು, ಅದನ್ನು ಮತ್ತೆ ಕೊಡೋಕೆ ಇದಕ್ಕಾಗಲ್ಲ. ಹಾಗಾದ್ರೆ ಹೊಸದೇ ಅಲ್ಲಲ್ಲ ರಿಪೇರಿ ಆಗಿ ಬರೋವರೆಗೂ ಇಷ್ಟು ಇದಿದೆ ಸರ್. 20 ಕೊಟ್ಟಿದ್ದಾರೆ, ಇನ್ನೂ ಕೇಳಿದ್ದೀವಿ, ಇನ್ನೂ ಒಂದು ಮಿನಿಮಮ್ ಒಂದು 5-10 ಬೇಕು ಅಂತ ಕೇಳಿ. ತಾಲೂಕಿಗೆ ಸರ್ ಬೇತಮಂಗಲ, ಕ್ಯಾಸಂಬಳ್ಳಿ ಅಲ್ಲಿಗೆ ಇದರಲ್ಲಿ ಕ್ಯಾಸಂಬಳ್ಳಿನಲ್ಲಿ ಒಂದು ಇದಾಗಿದೆಯಲ್ಲ, ಕ್ಯಾಸಂಬಳ್ಳಿನಲ್ಲಿ ಇದೆ. ಇದನ್ನೆಲ್ಲಾನು ಇಂಪಾರ್ಟೆಂಟ್ ಬಂಗಾರಪೇಟೆ, ಬೂದಿಕೋಟೆ, ಕ್ಯಾಸಂಬಳ್ಳಿ, ಇಲ್ಲಿ ಕ್ಯಾಸಂಬಳ್ಳಿ ಒಂದು ಪರ್ಮನೆಂಟ್ ಅಲ್ಲೇ ಇರುತ್ತೆ ಸರ್. ಬೂದಿಕೋಟೆ ಆಮೇಲೆ ಬೇತ್ಮಂದು ಒಂದು ಪರ್ಮನೆಂಟ್ ಅಲ್ಲೇ ಇರುತ್ತೆ ಸರ್. ಇನ್ನೂ ಸಫಿಷಿಯೆಂಟ್ ಆಂಬುಲೆನ್ಸ್ಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಸ್ಟ್ ವಿ ಆರ್ ಆಲ್ಸೋ ಈವನ್ CSR ಅಲ್ಲಿ ಏನಾನ ಕೊಟ್ಟರು ಬೇಕಾದ್ರೆ ಆಂಬುಲೆನ್ಸ್ಗಳು ತಗೊಂಡು ರನ್ ಮಾಡೋದಕ್ಕೂ ಇದೊಂದು ಅವಕಾಶ ಇದೆ ಸರ್. 2 ಫ್ಯಾಕ್ಟ್ರಿಗೆ 1 ಲೀಟರ್ ಬರೀಬೋದಲ್ವ ನೀವು? ಕೊಡ್ತಾರೆ 108ಗೆ ಟ್ಯಾಗ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಂತ ಅಷ್ಟು ಆಂಬುಲೆನ್ಸ್ ತಗೊಳ್ತೀವಿ. ಸಪ್ರೇಟಾಗಿ ರನ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಕೊಡೋಕೆ ರೆಡಿ ಇದ್ದಾರೆ. ಪಾಪ ಇಲ್ಲವರೇ ಬಂದಿದ್ದರು. ಆಂಬುಲೆನ್ಸ್ ತಗೊಳ್ತೀವಿ, ತಗೊಂಡಾದ್ಮೇಲೆ ತಿರುಗಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ತಗೊಂಡು ಫ್ಯೂವಲ್ಲು ಮತ್ತು ಡ್ರೈವರ್ಸು ಅದಕ್ಕೆಲ್ಲ ಅದರಿಂದ ನಾವೇನಾದರೂ ತಗೊಂಡ್ರೆ ವೆಹಿಕಲ್ಸ್ ಈಗ ಹೊಸದು ಗೌರ್ಮೆಂಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಹೊಸದು ಆಂಬುಲೆನ್ಸ್ಗಳನ್ನ ಮೇಲೆ ಹಾಕಿದ್ರೆ 108ಗೆ ನಾವು ಇದು ಮಾಡಿಕೊಟ್ಬಿಟ್ರೆ ಅವರು ರನ್ ಮಾಡ್ಕೊಂಡು ಹೋಗೋದು ಒಂದಿದೆ. ಮೆಡಿಸಿನ್ಸು ಆಂಬುಲೆನ್ಸ್ಗೂ ಇಷ್ಟಿದೆ ಸರ್. ಅದು ಆಂಬುಲೆನ್ಸ್ ಒಂದು ಡ್ರೈವರ್ ಪೋಸ್ಟ್ ಖಾಲಿ ಇದೆ ಸರ್. ಅದನ್ನು ಏನಾದರೂ ಎಲ್ಲ ಹೇಗೆ ಎಲ್ಲಿ ನೀವೇ ತಗೋಬೋದಲ್ಲ? ನನಗೆ ಔಟ್ಸೋರ್ಸಿಂಗು ನನಗೆ ಪವರ್ಸ್ ಇಲ್ಲ ಸರ್. ಅಲ್ಲ ಔಟ್ಸೋರ್ಸಿಂಗಲ್ಲಿ ನಾನು ಬರೀ ಗ್ರೂಪ್ ಟಿಗೆ ನಾನು ಕ್ಲಿನಿಕಲ್ ತಗೋಬೋದು. ಆಂಬುಲೆನ್ಸ್ ಡ್ರೈವರ್ಸ್ ತೊಗೊಳಕ್ಕೆ ನನ್ನ ಪವರ್ಸ್ ಇಲ್ಲ. ಆಂಬುಲೆನ್ಸ್ ಡ್ರೈವರ್ಸ್ ಆಗಲಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಲಿ, ನಮಗೇನಾದರೂ ಅವಕಾಶ ಇದೆ. ಆಮೇಲೆ ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಪೋಸ್ಟ್ ಅದು ಔಟ್ಸೋರ್ಸ್ನ ತಗೋಬೋದು. ಅದನ್ನು ಸ್ವಲ್ಪ ಮಾಡಿಕೊಡಿ. ಫಾರ್ಮಸಿಸ್ಟ್ನ ಔಟ್ಸೋರ್ಸ್ ತಗೋಬೋದು. ಈಗ ಸುಮಾರು ಇದನ್ನು ಸರ್ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಆ ಸ್ಟಾಫ್ನ ನಾನಂತೂ ಫಸ್ಟ್ ಪ್ರಯಾರಿಟಿನಲ್ಲಿ ಇದು ಆಲ್ರೆಡಿ ಎಲ್ಲೆಲ್ಲಿಂದನೂ ಇದು ಮಾಡಿಕೊಂಡು ಇದೆಲ್ಲ ಮಾಡಿದ್ದೀವಲ್ಲ, ಅಲ್ಲ ಹೋಗ್ಬಿಡಿಗಿಲ್ಲ, ಅದನ್ನು ಎಷ್ಟೆಷ್ಟು ಸಾಧ್ಯವಾಗುತ್ತೋ ಎಲ್ಲೆಲ್ಲಿ ನಮ್ಮ ಇದರಲ್ಲಿ ಇರುತ್ತೋ ಅದನ್ನು ಮಾಡಿದ್ದೀವಿ ಸರ್. ಏನು ಮಾಡೋದು ಸರ್, ರೆಗ್ಯುಲರ್ ಆಗಲ್ಲ, ನಾವೇನು ಮಾಡೋದು ಬೇರೆ ಕಡೆ ಅಲ್ಲ ಸರ್. ಇವಾಗ